ನಮಸ್ಕಾರ ಎಲ್ರಿಗೂ. ಶುಭ ಶುಕ್ರವಾರ. ಇವತ್ತು ವಸಂತ ಪಂಚಮಿ ಆಗಿರೋದ್ರಿಂದ ಸರಸ್ವತಿ ಪೂಜೆಯನ್ನು ಮಾಡಲಾಗುತ್ತದೆ. ಅದಕ್ಕೆ ನಾನು ಎಲ್ಲ ತಯಾರಿ ಮಾಡ್ಕೋತಾ ಇದ್ದೀನಿ. ನೈವೇದ್ಯಕ್ಕೆ ಕೇಸರಿಬಾತ್ ಮಾಡ್ಕೋತಾ ಇದ್ದೀನಿ. ತುಪ್ಪ ಹಾಕಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಹುರ್ಕೊಂಡು ಸಪ್ರೇಟಾಗಿ ಎತ್ತಿಟ್ಕೊಂಡೆ. ಮತ್ತು ರವೆ ಹಾಕಿ ಚೆನ್ನಾಗಿ ಕೆಂಪು ಹುರ್ಕೋತಾ ಇದ್ದೀನಿ. ರವೆ ಹುರಿದಾದ್ಮೇಲೆ ಹಾಲು ಸ್ವಲ್ಪ ನೀರು ಹಾಕಿ ಕಾಯಿಸೋಕ್ಕಿಟ್ಟೆ. ಅದು ಕುದಿಯೋ ಹಾಗಾದಮೇಲೆ ಲವಂಗ ಮತ್ತು ಏಲಕ್ಕಿ, ಸ್ವಲ್ಪ ಫುಡ್ ಕಲರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಕುದಿಯುವಾಗ ರವೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಹುರಿದಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡೆ. ಲಾಸ್ಟಿಗೆ ನಾನು ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದು 5 ನಿಮಿಷ ಬಿಟ್ಟು ಅದಾದಮೇಲೆ ನೈವೇದ್ಯ ರೆಡಿ ಆಯಿತು. ಮತ್ತು ಪೂಜೆ ಸ್ಟಾರ್ಟ್ ಮಾಡಿಕೊಂಡೆ. ಸ್ವಲ್ಪ ಕಡಲೆಕಾಳು ಬೆಲ್ಲ ಕೂಡ ಇಟ್ಟಿದ್ದೀನಿ. ಅದನ್ನು ಅರಳಿ ಮರದ ಹತ್ರ ಹಾಕಬೇಕು, ಅದಕ್ಕೋಸ್ಕರ ಇವಾಗ ದೇವರಿಗೆ ಆರತಿ ಮಾಡ್ತಾ ಇದ್ದೀನಿ. ಅದಾದಮೇಲೆ ಅರಳಿ ಮರದ ಹತ್ರ ಬಂದು ಈ ದಿನ ಮಕ್ಕಳ ಕೈಲಿ ಕಡಲೆಕಾಳು ಮತ್ತು ಬೆಲ್ಲನ ಹಾಕಿಸೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಅದಕ್ಕಾಗಿ ನಾನು ಹಾಕಿಸ್ತಾ ಇದ್ದೀನಿ. ಅದಾದಮೇಲೆ ನಾವು ಅಮ್ಮನವ್ರ ದೇವಸ್ಥಾನಕ್ಕೆ ಬಂದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನೋಡೋಕ್ಕೆ 2 ಕಣ್ಣು ಸಾಲ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ಅಲಂಕಾರ. ಅಲ್ಲೂ ಕೂಡ ಪೂಜೆ ಎಲ್ಲ ಮುಗಿಸಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.